ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಸ್ಮೂತ್ ಆದಂಥ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಮಾಡೋರ್ನು ಟ್ರೈ ಮಾಡ್ಬೋದು. ಅದರ ಜೊತೆ ನಾನು ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ ಈಸಿಯಾಗಿ. ಯಾವ ಥರ ಮಾಡೋಣ ಅಂತ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ಈರುಳ್ಳಿನ ಆ್ಯಡ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಮಗೆ ಚಿಟಿಕೆ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಚಿಟಿಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಸಿಟ್ಟು ಇಟ್ಕೊಂಡಿರೋಂಥ ಚೌಳಿಕಾಯಿ ಹಾಕ್ಕೊತಾ ಇದ್ದೀನಿ. ಚೌಳಿಕಾಯಿಗೆ ಮಸಾಲೆ ಎಲ್ಲ ಹತ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಲಾಸ್ಟಿಗೆ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಗ್ಯಾಸ್ನ ಆಫ್ ಮಾಡಿದ್ರೆ ಚೌಳಿಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗತ್ತೆ. ಅಕ್ಕಿ ರೊಟ್ಟಿ ಯಾವ ಥರ ಮಾಡೋಣ ಅಂತ ನೋಡೋಣ. 1 ಕಪ್ ಅಕ್ಕಿ ರೊಟ್ಟಿಗೆ ನಾನು 1.5 ಕಪ್ದಷ್ಟು ನೀರು ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸಣ್ಣ ಉರಿದಾಗೆ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಗಟ್ಟಿಯಾಗಿ ಬಂದುಬಿಡುತ್ತೆ. ಈ ಹದಕ್ಕಿರಬೇಕು. ಆಮೇಲೆ ಒಂದು 5-10 ನಿಮಿಷ ಹಿಟ್ಟನ್ನ ಮುಚ್ಚಿಬಿಟ್ಟು ರೆಸ್ಟ್ ಮಾಡಕ್ಕೆ ಬಿಡಿ. ಅದು ಒಳಗಡೆ ಹಿಟ್ಟು ಚೆನ್ನಾಗಿ ಬೆಂದ್ಕೊತೈತೆ. ಅದ್ರ ಸಲುವಾಗಿ ನಾವು ಸಣ್ಣದು ನಮಗೆ ಯಾವ ಗಾತ್ರ ಬೇಕೋ ಆ ಗಾತ್ರಕ್ಕೆ ಉಂಡೆ ಮಾಡಿ ಇಟ್ಕೋಬೇಕು. ಒಂದು ಲಟ್ಟಣಿಗೆಗೆ ನಾನು ಪ್ಲಾಸ್ಟಿಕ್ ಸುತ್ತಬಿಟ್ಟು ಇಟ್ಟಿದ್ದೆ. ಆಲ್ರೆಡಿ ಸಿಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟನ್ನ ಚೆಂದ ಹದ ಮಾಡಿಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಮಾಡಿಬಿಟ್ಟು 2 ಬದಿಗೆ ಹಿಟ್ಟು ಹಾಕಿ ಚೆನ್ನಾಗಿ ತೀಡ್ಕೊಂಡು ಬನ್ನಿ. ಚಪಾತಿ ತೀಡ್ದಂಗೆ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ತೀಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ರೊಟ್ಟಿನ ಚೆನ್ನಾಗಿ 2 ಬದಿಗೆ ಚೆಂದಾಗಿ ಸ್ಪ್ರೆಶ್ ಮಾಡಿ ಬೇಯಿಸ್ಕೊಂಡ್ರೆ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಅದು ಜೋಳದ ರೊಟ್ಟಿಗೆ ಹೆಂಗೆ ನಾವು ನೀರು ಹಚ್ತೀವಲ್ವ, ಅದಕ್ಕೂ ಹಿಂಗೆ ಕಾಟನ್ ಬಟ್ಟೆಲೇ ಒಂಚೂರು ನೀರಾಗಿ ಎತ್ಬಿಟ್ಟು ಎಲ್ಲ ರೊಟ್ಟಿಗೆಲ್ಲ ಹಚ್ಚಬೇಕು. ಹಚ್ಚಿ 2 ಬದಿಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿಯಾದಂಥ ಅಕ್ಕಿ ರೊಟ್ಟಿ ಉಣ್ಲಕ್ಕ ಸಿದ್ಧ ಆಗೋಯ್ತು. ಇಷ್ಟ ಆದರೆ ಲೈಕ್ ಮಾಡಿರಿ. ಈ ರೊಟ್ಟಿ ಒಂದು 3-4 ಗಂಟೆ ಆದ್ರೂ ಸ್ಮೂತಾಗೇ ಇರುತ್ತೆ. ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.